ಈಗಾಗಲೇ ಜಿಲ್ಲೆಗಳಲ್ಲಿ ಏನು ನಡೀತಾ ಇದೆ, ಯಾವ ರೀತಿಯಾದಂತಹ ಅವಕಾಶವನ್ನು ಮಾಡಿಕೊಡಲಾಗ್ತಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಉಡುಪಿ ಜಿಲ್ಲೆಗೆ ಹೋಗೋಣ. ಉಡುಪಿ ಜಿಲ್ಲೆಯಲ್ಲಿ ಹೊಸ ವರ್ಷಾಚರಣೆಗೆ ಅವಕಾಶ ಇದೆಯಾ ಇಲ್ವಾ, ಯಾವ ರೀತಿಯಾದಂತಹ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ ನೋಡೋಣ. ಉಡುಪಿ ಜಿಲ್ಲೆಯಲ್ಲಿರುವಂತಹ ವ್ಯವಸ್ಥೆ ಏನಿದೆ ಅಂತ ಹೇಳಿ. ಹೊಸ ವರ್ಷಾಚರಣೆಗೆ ಉಡುಪಿಯಲ್ಲಿ ಖಡಕ್ ಆಗಿರುವಂತಹ ರೂಲ್ಸ್ ಅನ್ನ ತರ್ತಾ ಇದ್ದಾರೆ ನೋಡಿ. ಅಕ್ಕಪಕ್ಕದಲ್ಲಿರೋದು ದಕ್ಷಿಣ ಕನ್ನಡ, ಉಡುಪಿ, ಅದಾದ ನಂತರ ನಿಮಗೆ ಉತ್ತರ ಕನ್ನಡದಲ್ಲಿ ಮಾತ್ರ ಬೀಚ್ಗಳಲ್ಲಿ ಮತ್ತೆ ರೆಸಾರ್ಟ್ಗಳಲ್ಲೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಪ್ ಟು 11 ಗಂಟೆವರೆಗೂ. ಆದರೆ ಖಡಕ್ ರೂಲ್ಸ್ ಅನ್ನ ಉಡುಪಿಯಲ್ಲಿ ತರಲಾಗ್ತಾ ಇದೆ. ಡಿಸೆಂಬರ್ 31ರ ನ್ಯೂ ಇಯರ್ ಪಾರ್ಟಿಗೆ ನಿಯಮವನ್ನ ಜಾರಿಯನ್ನ ಮಾಡಲಾಗಿದೆ ಉಡುಪಿ ಜಿಲ್ಲೆಯಲ್ಲಿ. ಆಯಾ ಜಿಲ್ಲಾಧಿಕಾರಿಗಳು ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಬಟ್ ಇಡೀ ರಾಜ್ಯಕ್ಕೆ ಇವತ್ತು ಸಂಜೆ ಒಳಗಡೆ ಒಂದಿಷ್ಟು ನಿಯಮಗಳನ್ನು ಕೂಡ ಪ್ರಕಟವನ್ನ ಮಾಡುತ್ತೆ ರಾಜ್ಯ ಸರ್ಕಾರ. 17ನೇ ತಾರೀಕಿಗೆ ರಾಜ್ಯ ಸರ್ಕಾರ ಒಂದಿಷ್ಟು ನಿಯಮಗಳನ್ನು ಪ್ರಕಟ ಮಾಡಿತ್ತು. ಅದರ ಅನ್ವಯವಾಗಿ ಡಿಸಿಗಳು ಒಂದಿಷ್ಟು ನಿಯಮಗಳನ್ನು ತಂದಿದ್ದಾರೆ. ರೆಸ್ಟೋರೆಂಟು, ಪಬ್ಬು, ಬಾರು, ಕ್ಲಬ್ಗೆ ನಿಯಮ ಅನ್ವಯವನ್ನ ಮಾಡಿದ್ದಾರೆ. ಏನು ಅನ್ವಯ, ಯಾವ ರೀತಿಯಾದಂತಹ ಅವಕಾಶವನ್ನ ಉತ್ತರ ಕನ್ನಡದಲ್ಲಿ ನೋಡಿದ್ರೆ 11 ಗಂಟೆವರೆಗೂ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಬಟ್ ಉಡುಪಿಯಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ವಾ, ಪಕ್ಕದಲ್ಲೇ ಇರೋದು. ಸ್ಟಾರ್ ಹೋಟೆಲ್ಗಳಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜನೆಗೆ ಅವಕಾಶ ಇರೋದಿಲ್ಲ ನೋಡಿ. ಉತ್ತರ ಕನ್ನಡದಲ್ಲಿ ಅವಕಾಶ ಇದೆ, ಬಟ್ ಇಲ್ಲಿ ಅವಕಾಶ ಇಲ್ಲ. ಸ್ವಲ್ಪ ಡಿಫರೆನ್ಸ್ ಅಲ್ಲಿ ಯಾವ ರೀತಿಯಾದಂಥ ವ್ಯತ್ಯಾಸ ಇದೆ. ಇದು ಜನರಿಗೆ ಒಂದಿಷ್ಟು ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಅವ್ರು ಕೊಟ್ಟಿದ್ದಾರೆ, ಇವ್ರು ಕೊಟ್ಟಿದ್ದಾರೆ. ಹಾಗಾಗಿ ಒಂದಿಷ್ಟು ಜನ ಇಲ್ಲಿರೋರೆಲ್ಲ ಆ ಕಡೆಗೆ ಹೋಗುವಂಥ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಉತ್ತರ ಕನ್ನಡಕ್ಕೆ ಗ್ರಾಹಕರಿಗೆ ವಿಶೇಷ ಆಫರ್ ನೀಡಿ ಆಕರ್ಷಿಸೋ ಹಾಗಿಲ್ಲ. ಬಟ್ ಅಲ್ಲಿ ನೋಡ್ಕೊಳ್ಳಿ, ಉತ್ತರ ಕನ್ನಡದಲ್ಲಿ ಗ್ರಾಹಕರಿಗೆ ವಿಶೇಷ ಆಫರ್ ಅನ್ನ ನೀಡಿ ಆಕರ್ಷಿಸ್ತಾ ಇದ್ದಾರೆ. ಅಲ್ಲಿರುವಂತಹ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆಫರ್ಗಳನ್ನು ಕೊಟ್ಟು ಅವ್ರನ್ನ ನಾವು ಆಕರ್ಷಣೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಕೊರೋನಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳಿ. ಬಟ್ ಅಲ್ಲಿ ಆಫರ್ ಕೊಟ್ಟು ಜನರನ್ನ ಆಕರ್ಷಣೆ ಮಾಡ್ತಾ ಇದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ಆದಂಥ ನಷ್ಟವನ್ನ ಭರಿಸ್ಕೊಳ್ಳೋಕೆ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಉಡುಪಿಯಲ್ಲಿ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸಾರ್ವಜನಿಕವಾಗಿ ಹೊಸ ವರ್ಷದ ಸಂಭ್ರಮಾಚರಣೆ ನಡೆಸೋ ಹಾಗಿಲ್ಲ. ಬಟ್ ಉತ್ತರ ಕನ್ನಡ, ಉಡುಪಿಯಲ್ಲಿ ಮತ್ತೆ ಉತ್ತರ ಕನ್ನಡದ ವ್ಯತ್ಯಾಸ ನೋಡ್ಕೊಳ್ಳಿ. ಅಲ್ಲೇ ಅಂತರ ತುಂಬಾ ಇಲ್ಲ. ಬೀಚ್ಗಳಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸಾರ್ವಜನಿಕವಾಗಿ ಹೊಸ ವರ್ಷದ ಸಂಭ್ರಮಾಚರಣೆ ಇಲ್ಲ. ಅಲ್ಲಿ ರೆಸಾರ್ಟ್ಗಳಲ್ಲಿ ಸಂಭ್ರಮಾಚರಣೆಯನ್ನು ಮಾಡಬಹುದು, ಬಟ್ ಇಲ್ಲಿ ಇದಕ್ಕೆ ಅವಕಾಶ ಇಲ್ಲ. ನಿಮ್ಮ ಮನೆಗಳಲ್ಲಿ ಹೊಸ ವರ್ಷದ ಸಂಭ್ರಮ ಆಚರಿಸುವಂತೆ ಡಿಸಿ ಅವರು ಸೂಚನೆ ಕೊಟ್ಟಿದ್ದಾರೆ ಉಡುಪಿಯಲ್ಲಿ. ಉತ್ತರ ಕನ್ನಡದಲ್ಲಿ ನೀವು ಎಲ್ಲಿ ಬೇಕಾದರೂ ಸೆಲೆಬ್ರೇಷನ್ ಅನ್ನು ಮಾಡಬಹುದು ಅನ್ನೋದನ್ನ ಅಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ವ್ಯತ್ಯಾಸ ನೋಡ್ಕೊಳ್ಳಿ, ಅಕ್ಕಪಕ್ಕದಲ್ಲಿರುವಂತಹ ಜಿಲ್ಲೆಗಳಲ್ಲಿರುವಂತಹ ವ್ಯತ್ಯಾಸ. ಹಾಗಾಗಿ ಇದೊಂದಿಷ್ಟು ಜನರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ನನ್ನ ಸಹೋದರಿ ದೀಪಕ್ ಜೈನ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಈಗ ಪಕ್ಕದಲ್ಲಿರುವಂತಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾತ್ರಿ 11ರವರೆಗೂ ಕೂಡ ಬೀಚಲ್ಲೇ ಸಾರ್ವಜನಿಕವಾಗಿ ಸಂಭ್ರಮಾಚರಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಉಡುಪಿಯಲ್ಲಿ ಮಾತ್ರ ಇದು ಯಾವುದಕ್ಕೂ ಅವಕಾಶ ಇಲ್ಲ. ಜನಕ್ಕೆ ಒಂದು ರೀತಿ ಇರುಸು ಮುರುಸು ಕಿರಿಕಿರಿ ಉಂಟು ಮಾಡುತ್ತೆ ಅನ್ಸುತ್ತೆ ಇದೆಲ್ಲ ಕೂಡ. ಆತರ ಅನಿಸ್ತಾ ಇದೆ. ಆದ್ರೆ ಯಾವುದೇ ಈ ಸಂಭ್ರಮಾಚರಣೆಗೆ ಅವಕಾಶವನ್ನು ಉಡುಪಿ ಜಿಲ್ಲಾಡಳಿತ ಕೊಡ್ತಾ ಇಲ್ಲ. ಅದರ ಜೊತೆಗೆ ಈ ಹಿಂದೆ ಕೆಲವು ಇಂಟರ್ನ್ಯಾಷನಲ್ ಹೋಟೆಲ್ಗಳಲ್ಲಿ ಬಫೆಟ್ ಲಂಚ್ ಗಳನ್ನ ಮಾಡೋದು, ಕಪಲ್ಸ್ಗೆ 2000 ರುಪೀಸ್ಗೆ ಅನ್ಲಿಮಿಟೆಡ್ ಫುಡ್ ಕೊಡುವಂತದ್ದು, ಈ ತರದ ಬೇರೆ ಬೇರೆ ಸ್ಕೀಮ್ ಗಳನ್ನ ಹಾಕೊಳ್ತಾ ಇದ್ವು. ಅದಕ್ಕೂ ಕೂಡ ಈ ಬಾರಿ ಉಡುಪಿ ಜಿಲ್ಲಾಡಳಿತ ಅವಕಾಶವನ್ನ ಕೊಡ್ಲಿಲ್ಲ. ಡಿಸಿ ಅವರು ಸಾಮಾಜಿಕ ಜಾಲತಾಣಗಳ ಮೂಲಕ ಕೂಡ ಮನವಿ ಮಾಡಿದ್ದಾರೆ, ಎಲ್ಲರೂ ಕೂಡ ನ್ಯೂ ಇಯರ್ ಅನ್ನ ಮನೆಗಳಲ್ಲೇ ಆಚರಿಸಿ ಅನ್ನುವಂಥದ್ದು. ಯಾಕಂದ್ರೆ ಈ ಹಿಂದೆ ಬಂದಂತಹ ನವರಾತ್ರಿ ಇರಬಹುದು ಅಥವಾ ದೀಪಾವಳಿ ಎಲ್ಲದಕ್ಕೂ ಕೂಡ ಜಿಲ್ಲಾಡಳಿತ ಬ್ರೇಕ್ ಹಾಕಿತ್ತು. ಹಾಗಾಗಿ ವರ್ಷದ ಕೊನೆಗೆ ಇರುವಂತಹ ಮತ್ತು ಹೊಸ ವರ್ಷ ಆರಂಭದಲ್ಲಿ ಮತ್ತೆ ನಾವು ಆತಂಕಗಳನ್ನ ತಂದ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶದಿಂದ ಈ ತರದ ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ. ಅದರ ಜೊತೆಗೆ ಓಪನ್ ಆಗಿ ಈ ಆರ್ಕೆಸ್ಟ್ರಾಗಳನ್ನ ಆಯೋಜನೆ ಮಾಡುವಂತದ್ದು ಅಥವಾ ಡ್ಯಾನ್ಸ್ ಪ್ರೋಗ್ರಾಮ್ಗಳು, ಇದು ಯಾವುದಕ್ಕೂ ಕೂಡ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಅದರ ಜೊತೆಗೆ ಹೆಚ್ಚಿನ ಪ್ರವಾಸಿಗರು ಮಲ್ಪೆ ಬೀಚ್ಗೆ ಬರಬಹುದು ಅಂತೇಳಿ ಒಂದು ಮುನ್ಸೂಚನೆಯ ಹಿನ್ನೆಲೆಯಲ್ಲಿ ಈ ಒಂದು ಆದೇಶವನ್ನ ಕೊಡಲಾಗಿದೆ. ಹಾಗಾಗಿ ಸ್ವಲ್ಪ ರೂಲ್ಸ್ ಅನ್ನ ಉಡುಪಿ ಜಿಲ್ಲೆಯಲ್ಲಿ ಟೈಟ್ ಮಾಡಿದ್ದಾರೆ. ಅದರ ಜೊತೆಗೆ ನೈಟ್ ಕ್ಲಬ್ಗಳಿಗೆ, ಪಬ್ಗಳಿಗೆ ಹೆಚ್ಚಿನ ಅಂದ್ರೆ ಹೊರ ಜಿಲ್ಲೆಗಳಿಂದ ಮತ್ತು ಬೆಂಗಳೂರು ಕಡೆಯಿಂದ ಕಪಲ್ಸ್ ಬರ್ತಾ ಇದ್ರು. ಈ ಆಚರಣೆಗೂ ಕೂಡ ಉಡುಪಿ ಜಿಲ್ಲಾಡಳಿತ ಈ ಬಾರಿ ಬ್ರೇಕ್ ಹಾಕಿದೆ. ಅರುಣ್, ಬಟ್ ಇದು ಡೈವರ್ಟ್ ಆಗಲ್ವಾ ಅನ್ಸಲ್ವಾ? ಉಡುಪಿ ಬದಲಾಗಿ ಉತ್ತರ ಕನ್ನಡಕ್ಕೆ ಹೋಗ್ತಾರೆ, ಅಲ್ಲಿ ಬೀಚ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ತರ ಆಗಿದೆ. ಕಳೆದ ಒಂದು ವಾರದಿಂದ ಈ ಹಿಂದೆ ಈ ಒಂದು ಆದೇಶ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಹೀಗಾಗಿ ಉಡುಪಿಯಲ್ಲಿ ನಮ್ಗೆ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಅಂತೇಳಿ ಸಾಕಷ್ಟು ಜನ ಗೋವಾಕ್ಕೆ ಹೋಗುವ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಗೋವಾ ಸರ್ಕಾರ ಕೂಡ ಕೆಲವು ಕಡೆ ಕಾರ್ಯಕ್ರಮಕ್ಕೆ ಈ ಬಾರಿ ರೂಲ್ಸ್ ಅನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಒಂದು ದಿನ ಏನ್ ನೀವು ಸಂಭ್ರಮಾಚರಣೆ ಮಾಡಬೇಕು ಅದನ್ನ ನಿಮ್ಮ ಮನೆಗಳಲ್ಲೇ ಮಾಡಿ. ಸಾರ್ವಜನಿಕವಾಗಿ ಮಾಡೋದ್ರಿಂದ ಸಾರ್ವಜನಿಕರಿಗೂ ಕಷ್ಟ, ನಿಮ್ಮ ಫ್ಯಾಮಿಲಿಗೆ ಕಷ್ಟ ಅನ್ನೋ ಒಂದು ಮನವಿ ಉಡುಪಿ ಜಿಲ್ಲಾಧಿಕಾರಿಗಳು ಮಾಡಿರುವಂತದ್ದು. ಹಾಗಾಗಿ ಈ ವಿಚಾರ ಸಾಕಷ್ಟು ಚರ್ಚೆ ಆಗಿದೆ. ಆದ್ರೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಜನವರಿ 1 ಅನ್ನೋದು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಹಾಗಾಗಿ ಈ ಬಾರಿ ಕೂಡ ಅದಕ್ಕೆ ಒಂದು ಬ್ರೇಕ್ ಹಾಕಿದ್ರೆ ಒಳ್ಳೇದು ಅನ್ನೋದು ಉಡುಪಿ ಜಿಲ್ಲಾಡಳಿತದ ವಾದ. ಅರುಣ್.
ಓಕೆ, ದೀಪಕ್ ಜೈನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಹಾವೇರಿ ಜಿಲ್ಲೆಗೆ ಹೋಗೋಣ. ಹಾವೇರಿ ಜಿಲ್ಲೆಯಲ್ಲಿ ಏನು DC ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ನಿಷೇಧ ಏನಾದರೂ ಹೇರಿದಾರಾ ಈ ಬಾರಿ ಪಾರ್ಟಿಗಳಿಗೆ ಅಥವಾ ಅವಕಾಶವನ್ನು ಮಾಡಿಕೊಟ್ಟಿದ್ದಾರಾ ನೋಡೋಣ. ಸೊ ಹಾವೇರಿ ಜಿಲ್ಲೆಯಲ್ಲಿರುವಂತಹ ಅಪ್ಡೇಟ್ಸ್ಗಳಿದು. ಹಾವೇರಿ ಜಿಲ್ಲೆಯಲ್ಲಿ ಹೊಸ ವರ್ಷಾಚರಣೆಗೆ ನಿರ್ಬಂಧವನ್ನು ಹೇರಲಾಗಿದೆ. ಹಾವೇರಿಯಲ್ಲಿ ನ್ಯೂ ಇಯರ್ ರೂಲ್ಸ್ ಅನ್ನು ತಂದಿದ್ದಾರೆ. ಹಾವೇರಿಯಲ್ಲಿ ಹೊಸ ವರ್ಷಾಚರಣೆಗೆ ನಿರ್ಬಂಧವನ್ನು ಹೇರಲಾಗಿದೆ. ಯಾವ ರೀತಿಯಾದಂಥ ನಿರ್ಬಂಧ? ದೊಡ್ಡ ಮಟ್ಟದಲ್ಲಿ ಹಾವೇರಿಯಲ್ಲಿ ಹೊಸ ವರ್ಷಾಚರಣೆಯನ್ನ ಮಾಡಲ್ಲ ಅಂತ ಹೇಳುವಂಥ ದೊಡ್ಡ ಹೊಸ ವರ್ಷಾಚರಣೆಯಲ್ಲಿ ನಡೆಯಲ್ಲ. ಆದರೂ ಕೂಡ ನಿರ್ಬಂಧವನ್ನು ಹೇರಿದ್ದಾರೆ. ಮನೆಗಳಲ್ಲೇ ಹೊಸ ವರ್ಷಾಚರಣೆ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ನಿಮಗೆಲ್ಲ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡೋದು ತುಂಬ ರೇರ್ ಅಂದರೆ ತುಂಬ ರೇರ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳುವಂಥ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಕೂಡ ನಿಮಗೆ ಹಾವೇರಿಯಲ್ಲಿ ಸಿಗಲ್ಲ. ತುಂಬ ರೇರಲ್ಲಿ ಮನೆಗಳಲ್ಲೇ ಹೊಸ ವರ್ಷಾಚರಣೆಯನ್ನು ಮಾಡೋದು. ಅದರ ಜೊತೆಗೆ ಸಾರ್ವಜನಿಕ ಸ್ಥಳ ಮತ್ತು ರಸ್ತೆಗಳಲ್ಲಿ ಗುಂಪು ಸೇರಿ ಮಾಡುವಂಥ ವರ್ಷಾಚರಣೆಗೆ ಬ್ರೇಕ್. ಇತ್ತೀಚಿನ ದಿನಗಳಲ್ಲಿ ಯುವಕರು ರಾತ್ರಿ ಹೊತ್ತು 12 ಗಂಟೆಗೆ ರಸ್ತೆಗಳಲ್ಲಿ ಗುಂಪು ಸೇರಿ ಕೇಕ್ ಕಟ್ ಮಾಡುವಂಥದ್ದು, ಸಂಭ್ರಮಾಚರಣೆಯನ್ನು ಮಾಡೋದು, ಜೋರಾಗಿ ಕೂಗುವುದು, ಪಟಾಕಿಗಳನ್ನು ಹೊಡೆಯುವಂಥದ್ದನ್ನು ಹಾವೇರಿಯಲ್ಲೂ ಕೂಡ ನಡೆಸ್ತಾ ಇದ್ರು ಸಾರ್ವಜನಿಕ ಸ್ಥಳ ರಸ್ತೆಗಳಲ್ಲಿ. ಆದರೆ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಹೋಟೆಲ್ಗಳಲ್ಲಿ 50%ಕ್ಕಿಂತ ಹೆಚ್ಚಿನ ಜನರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ತುಂಬ ಕಡಿಮೆ ಅಲ್ಲಿಗೆ ಹೋಗೋದೆ, ಹೋಟೆಲ್ಗಳಲ್ಲಿ ಹೋಗಿ ಸಂಭ್ರಮಾಚರಣೆಯನ್ನು ಮಾಡೋದು ತುಂಬ ಕಡಿಮೆ. ಯುವಕರು ಹೋಗುವಂಥದ್ದನ್ನು ಅವಾಯ್ಡ್ ಮಾಡಿದ್ದಾರೆ. ಈಗ ದೊಡ್ಡ ಮಟ್ಟದ ಎಫೆಕ್ಟ್ ಹಾವೇರಿಗೇನು ಆಗ್ಲಿಕ್ಕಿಲ್ವೇನೋ ಅಂತ ಅನಿಸುತ್ತೆ. ಲೈಕ್ ಪ್ರವಾಸಿ ತಾಣಗಳಿರುವಂಥ ಕೆಲವು ಜಾಗಗಳಿಗೆ ಹೊರತುಪಡಿಸಿದ್ರೆ ಮಾಸ್ಕು, ಸ್ಯಾನಿಟೈಸರು, ಸಾಮಾಜಿಕ ಅಂತರ ಪಾಲನೆ ಕಡ್ಡಾಯ. ಅದು ರೂಲ್ಸ್ ಇದ್ದೇ ಇದೆ. ಆ ರೂಲ್ಸನ್ನು ಕಂಪಲ್ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ. SOP ಅದು, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿರಲ್ಲ. ಅದಂತೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಬಟ್ ಹಾವೇರಿಯಲ್ಲಿ ನಿಮಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಲ್ಲ. ಕೊರೋನಾ ನಿಯಮಗಳನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ. ಅದೊಂದು ಒಂದು ಸೆಂಟೆನ್ಸ್ ಆಗಿ ಇಟ್ಬಿಟ್ಟಿದ್ದಾರೆ ಅದನ್ನು. ಸಾಮಾನ್ಯವಾಗಿ ಕೊರೋನಾ ನಿಯಮಗಳನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಅಂತ ಹೇಳಿ. ಸೊ ಅದು ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ. ನನ್ನ ಸಹೋದರಿ ಫಕೀರಯ್ಯ ಗಣಾಚಾರಿ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಫಕೀರಯ್ಯ, ಹೊಸ ವರ್ಷಾಚರಣೆ ಹಾವೇರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ನಡೆಯಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಯುವಕರು ಒಂದಿಷ್ಟು ರಸ್ತೆಗಳಲ್ಲಿ ನಿಂತು ಕೇಕ್ ಕಟ್ ಮಾಡಿ ಸಂಭ್ರಮಾಚರಣೆ ಮಾಡೋದನ್ನ ಬಿಟ್ಟರೆ ಅಂತ ದೊಡ್ಡ ಮಟ್ಟದಲ್ಲಿ ರೆಸಾರ್ಟ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ತುಂಬಾ ಕಡಿಮೆ ಅನ್ಸುತ್ತೆ ಅಲ್ವಾ ಹಾವೇರಿಯಲ್ಲಿ? ನೀವು ಹೇಳಿದಾಗೆ ಹಾವೇರಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಏನು ಕೋವಿಡ್ ನಿಯಮ ಉಲ್ಲಂಘನೆ ಆಗೋದಿಲ್ಲ. ಆದ್ರೂ ಸಹ ಏನು ಯುವಕರು ನೀವು ಹೇಳಿದಾಗೆ ರಸ್ತೆ ಮಧ್ಯೆ ನಿಂತು ಕೇಕೆ ಹಾಕೋದು, ಕೇಕ್ ಕಟ್ ಮಾಡೋದು, ಈ ರೀತಿಯಾದಂತಹ ದೃಶ್ಯಗಳು ಸಾಮಾನ್ಯವಾಗಿರ್ತವೆ. ಹಾಗಾಗಿ ಜಿಲ್ಲಾಡಳಿತ ಏನು ಕೊರೋನಾ ನಿಯಮಗಳನ್ನ ಉಲ್ಲಂಘಿಸಬಾರದು ಅನ್ನೋ ಉದ್ದೇಶದಿಂದ ಈಗಾಗಲೇ ಏನು ಹಾವೇರಿ ಜಿಲ್ಲಾಧಿಕಾರಿ ಸಂಜಯ್ ಶೆಟ್ಟಣ್ಣವರು ಆದೇಶವನ್ನ ಮಾಡಿದ್ದಾರೆ. ಒಟ್ನಲ್ಲಿ ದೊಡ್ಡ ಮಟ್ಟದ ರೆಸಾರ್ಟ್, ಪ್ರವಾಸಿ ತಾಣ, ಈ ರೀತಿಯಾದಂತಹ ಪ್ರವಾಸಿ ತಾಣಗಳು ಸಹ ಸಂಜೆ 6 ಗಂಟೆ 5 ಗಂಟೆ ಒಳಗೆ ಕ್ಲೋಸ್ ಆಗ್ತವೆ. ಹೀಗಾಗಿ ರಾತ್ರಿ ಅಂತಹ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಇರಲ್ಲ. ಆದ್ರೂ ಕೊರೋನಾ ನಿಯಮಗಳು ಉಲ್ಲಂಘನೆ ಆಗಬಾರ್ದು, ಜನರಿಗೆ ಸುರಕ್ಷತೆಯಿಂದ ಓಡಾಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯಾದಂತಹ ಕಠಿಣವಾದಂತಹ ಕಾನೂನುಗಳನ್ನ, ಆದೇಶಗಳನ್ನ ಜಾರಿಗೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅರುಣ್. ಓಕೆ ಫಕೀರಯ್ಯ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹಾವೇರಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅವಕಾಶ ಇಲ್ಲ. ಬಟ್ ಇತ್ತೀಚೆಗೆ ಹಾವೇರಿಯಲ್ಲಿ ಏನು ಮಾಡ್ತಾ ಇದ್ರು, ಯುವಕರೆಲ್ಲ ರಸ್ತೆಯಲ್ಲಿ ನಿಂತು ಕೇಕೆ ಹೊಡೆದು ಕೇಕ್ ಕಟ್ ಮಾಡಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ರು. ಅಷ್ಟಕ್ಕೆ ಅದಿದ್ದು ದೊಡ್ಡ ಮಟ್ಟದಲ್ಲಿ ರೆಸಾರ್ಟ್ಗಳು, ಹೇಳುವಂಥ ರೆಸಾರ್ಟ್ಗಳು ಏನೂ ಇಲ್ಲ, ಹೇಳುವಂಥ ದೊಡ್ಡ ದೊಡ್ಡ ಹೋಟೆಲ್ಗಳು ಅಂಥದ್ದೇನಿಲ್ಲ. ಜನರನ್ನು ಆಕರ್ಷಣೆ ಮಾಡುವಂಥ ಕೇಂದ್ರಗಳು ಅಲ್ಲಿ ಪ್ರವಾಸೋದ್ಯಮವಾಗಿ ಇಲ್ಲ. ಅದರ ಬೇರೆ ರೀತಿಯಾಗಿದೆ. ಕನಕಪೀಠ ಇದೆ, ಕನಕದಾಸರ ವಿಚಾರದಲ್ಲಿದೆ, ಅಲ್ಲೆಲ್ಲ ಹೋಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡುವಂಥದ್ದಿಲ್ಲ. ಅದು ಧಾರ್ಮಿಕವಾಗಿರುವಂಥ ಸ್ಥಳಗಳನ್ನು ಹೊಂದಿರುವಂಥ ಹಾವೇರಿ ಜಿಲ್ಲೆ, ಅಲ್ಲಿ ಆ ಮಟ್ಟದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು ಕಡಿಮೆ. ಇನ್ನು ಯಾದಗಿರಿ ಜಿಲ್ಲೆಗೆ ಹೋಗೋಣ. ಅತ್ಯಂತ ಹಿಂದುಳಿದಿರುವಂಥ ಜಿಲ್ಲೆ ಯಾದಗಿರಿ. ಯಾದಗಿರಿ ಸ್ಪೆಷಲಿ ಆಗಿ ಆಂಧ್ರ ಪ್ರದೇಶದಿಂದ ಬರುವಂಥವ್ರ ಸಂಖ್ಯೆ ಅತಿ ಹೆಚ್ಚಾಗಿರುತ್ತೆ. ಈ ಬಾರಿ ಹೇಗಿದೆ, ಅಲ್ಲಿ ರೂಲ್ಸ್ ಅನ್ನ ಏನು ಮಾಡಿದ್ದಾರೆ ಯಾದಗಿರಿಯಲ್ಲಿ ನೋಡೋಣ. ಸೊ ಯಾದಗಿರಿಯಲ್ಲಿ ಇರುವಂಥ ನಿಯಮಗಳು ಈ ರೀತಿಯಾಗಿದೆ. ಸರ್ಕಾರದ ನಿಯಮದಂತೆ ಹೊಸ ವರ್ಷಾಚರಣೆಗೆ ಅನುಮತಿಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರ ಏನು ನಿಯಮಗಳನ್ನ ಮಾಡಿದೆ ಅದಕ್ಕೆ ತಕ್ಕಂಗೆ ನಾವು ಕೊಡ್ತೀವಿ ಅಂತ ಅಷ್ಟು ಹೇಳಿದ್ದಾರೆ. ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಕೊಡಬೇಕು ಬೇಡ ಮಾಡಬೇಕು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಸರ್ಕಾರ ಏನು ನಿಯಮ ಕೊಡುತ್ತೆ ಅಷ್ಟೇ ಪಾಲಿಸೋದು, ಅದನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಅಲ್ಲಿರುವಂಥವ್ರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ರಸ್ತೆ ಮಧ್ಯೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ. ನಿಮಗೆ ಇಡೀ ಈಗ ಇತ್ತೀಚಿನ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದ್ದೇನು ಅಂತಂದರೆ, ರಸ್ತೆಯಲ್ಲಿ ನಿಲ್ಲೋದು, ಒಂದು ಸರ್ಕಲಲ್ಲಿ ನಿಂತ್ಕೊಳ್ಳೋದು, ಜೋರಾಗಿ ಕೇಕ್ ಹೊಡೆಯೋದು, ಪಟಾಕಿ ಹೊಡೆಯೋದು, ಇದು ಹೊಸ ವರ್ಷಾಚರಣೆಯ ವೆಲ್ಕಮ್ ಮಾಡ್ಕೊಳ್ಳೋ ರೀತಿ ಇತ್ತು. ಬಟ್ ಈ ಬಾರಿ ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡುವವರ ಮೇಲೆ ಸೂಕ್ತ ಕ್ರಮ ಎಂದಿನಂತೆ ಮಾಡ್ತಾರೆ. ವೀಕೆಂಡಲ್ಲೇ ಮಾಡ್ತಾರೆ. ಇನ್ನು ನ್ಯೂ ಇಯರ್ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡ್ರಿಂಕ್ ಮಾಡಿರ್ತಾರೆ ಅಂತ ಹೇಳಿ ಡ್ರೈವ್ ಮಾಡೋದು ಬೇಡ, ಅವ್ರನ್ನ ಹಿಡಿಬೇಕು ಅಂತ ಡ್ರೈವ್ ಮಾಡೋದು ಅದು ಕಂಪಲ್ಸರಿಯಾಗಿರುತ್ತೆ. ನಗರದ ವಿವಿಧೆಡೆ ಚೆಕ್ ಪೋಸ್ಟ್ ನಿರ್ಮಾಣಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ.
ಏನು ಪ್ರಯೋಜನ ಚೆಕ್ ಪೋಸ್ಟ್ಗಳನ್ನು ಮಾಡಿ? ಅದೇ ಕುಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರು ಹಿಡಿಯುವಂಥ ಕೆಲಸ ಅಷ್ಟೇ ಚೆಕ್ ಪೋಸ್ಟ್ಗಳನ್ನು. ಮತ್ತು ಪಾರ್ಟಿ ಮಾಡಿಕೊಂಡು ತೂಗಾಡ್ಕೊಂಡು ಕೂಗಾಡ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ. ಅಂಥವ್ರಿಗೆ ನಿರ್ಬಂಧವನ್ನು ಹೇರೋಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸಾರ್ವಜನಿಕ ಆಚರಣೆಯ ಬದಲು ಮನೆಗಳಲ್ಲೇ ಸೆಲೆಬ್ರೇಟ್ ಮಾಡೋಕ್ಕೆ ಮನವಿ, ಅದನ್ನು ಯಾರೂ ನಿಲ್ಸೋಕ್ಕೂ ಆಗಲ್ಲ, ಅವ್ರವ್ರ ಮನೆಗಳಲ್ಲೇ ಅವ್ರು ಮಾಡ್ಕೊಳ್ತಾರೆ. ರಸ್ತೆಗಳಿಗೆ ಬರೋದನ್ನು ಬೇಡ ಅಂತ ಸರ್ಕಾರ ಹೇಳ್ತಾ ಇರೋದು. ಹಾಗಾಗಿ ರಿಕ್ವೆಸ್ಟ್ ಏನು ಅಂದರೆ ಮನೆಗಳಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಸಾರ್ವಜನಿಕ ಆಚರಣೆ ಬದಲು ಮನೆಗಳಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಯಾದಗಿರಿಯಲ್ಲೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದು ಯಾದಗಿರಿ ಜಿಲ್ಲೆಯಲ್ಲಿ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ವಿಚಾರ. ರಾಜ್ಯ ಸರ್ಕಾರ ಏನು ನಿಯಮವನ್ನು ಮಾಡಿದೆ ಅದಕ್ಕೆ ತಕ್ಕಂಗೆ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಸುನೀಲ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಯಾದಗಿರಿಯಲ್ಲೂ ಕೂಡ ಅಂತ ದೊಡ್ಡ ಮಟ್ಟದಲ್ಲಿ ಏನು ನ್ಯೂ ಇಯರ್ ಸೆಲೆಬ್ರೇಷನ್ ಇರಲ್ಲಪ್ಪ, ಆದರೂ ಕೆಲವೊಂದಿಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಷನ್ ಸಿಗ್ತಾ ಇದೆ ಈಗ ಜನರಿಂದ? ಎಸ್ ಅರುಣ, ಯಾದಗಿರಿ ಜಿಲ್ಲಾಡಳಿತ ಈಗ ಮುಂಜಾಗ್ರತಾ ಕ್ರಮವಾಗಿ ಹಲವಾರು ನಿಯಮಗಳನ್ನ ಈಗ ಇದು ಪಾಲನೆಯನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಬ್ರಿಟನ್ ನಿಂದ ಓರ್ವ ಮಹಿಳೆ ಬಂದಿರುವ ಹಿನ್ನೆಲೆಯಲ್ಲಿ ಅದು ಕೂಡ ಈಗ ಗಾಬರಿ ತರಿಸುವಂತದ್ದು. ಈಗಾಗಲೇ ಆ ಮಹಿಳೆಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಸೊ ಆದ್ರೂ ಸಹ ಜಿಲ್ಲಾಡಳಿತ ಯಾವ ರೀತಿ ಚಾನ್ಸ್ ತಗೊಳಕ್ಕೆ ಮುಂದಾಗಿಲ್ಲ. ಸೊ ಹೀಗಾಗಿ ಈಗ ಎಸ್ಪೆಷಲಿ ನಮ್ಮ ಕಡೆ ಯಾವುದೇ ರೀತಿಯ ರೆಸಾರ್ಟ್ಗಳು ಇರೋದಿಲ್ಲ. ರೋಡಿನ ಪಕ್ಕದಲ್ಲಿ ಅಥವಾ ರೋಡಿನ ಮಧ್ಯೆ ಸೆಲೆಬ್ರೇಷನ್ ಇರುತ್ತೆ, ಅದಕ್ಕೆಲ್ಲವೂ ಕೂಡ ಈಗ ಕಡಿವಾಣ ಹಾಕಲಾಗಿದೆ. ಅದಾದ ಬಳಿಕ ಅಲ್ಲಿ ನಡೆಯುವಂತಹ ಸೆಲೆಬ್ರೇಷನ್ಗೆ ಮತ್ತು ಚೆಕ್ ಪೋಸ್ಟ್ ಗಳನ್ನ ನೇಮಕ ಮಾಡಲಾಗಿದೆ. ಅಂದ್ರೆ ಯಾವ್ದಾದ್ರು ಡ್ರಿಂಕ್ ಅಂಡ್ ಡ್ರೈವ್ ಇರ್ಬೋದು ಮತ್ತು ಸಾಮಾಜಿಕ ಅಂತರ ಪಾಲನೆ ಮಾಡ್ತಿದ್ರೆ ಆ ಏರಿಯಾದಲ್ಲಿ ಚೆಕ್ ಪೋಸ್ಟ್ ಗೆ ಇನ್ಫಾರ್ಮೇಶನ್ ಅನ್ನ ಜನರು ಮಾಡ್ಬೇಕಾಗತ್ತೆ. ಸೊ ಯಾರು ಕೂಡ ಏನು ಬೇಕಾಬಿಟ್ಟಿಯಾಗಿ ಬೈಕ್ ಅನ್ನ ಒದರಿಸೋದು ಈ ರೀತಿ ಎಲ್ಲದಕ್ಕೂ ಕೂಡ ಕಡಿವಾಣ ಹಾಕಲು, ಅದರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ನೇಮಿಸಿದಂತಹ ಪ್ರೋಟೋಕಾಲ್ ಅನ್ನ ಬಹಳಷ್ಟು ದೃಢವಾಗಿ ಜಾರಿ ತರಬೇಕಂತ ಜಿಲ್ಲಾಡಳಿತ ಈಗ ಚಿಂತನೆ ನಡೆಸಿರೋದು. ಅರುಣ್. ಓಕೆ ಸುನೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.